ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಮೇ 9 ಹಾಗೂ 10ರಂದು ಬಾಡಾ ಗ್ರಾಮದ ಬಂಡೆ ಹಬ್ಬ. ಕಾರವಾರದ 18 ಗ್ರಾಮದ ಬಾಡಾ ಬಂಡೆ ಹಬ್ಬ ಮೇ 9 ಹಾಗೂ 10ರ ಶುಕ್ರವಾರ ಶನಿವಾರ ಜರುಗುವುದು. ಬಂಡೆ ಹಬ್ಬದ ಪ್ರಯುಕ್ತ 7 ದಿನಗಳ ಕಾಲ ಧಾರ್ಮಿಕ ವಿಧಿವಿಧಾನದೊಂದಿಗೆ ಕಾರ್ಯಕ್ರಮ ಜರುಗುತ್ತದೆ. ಪ್ರತಿ ವರ್ಷದಂತೆ ಅಕ್ಷಯ ತೃತೀಯದಂದು ಬಂಡೆ ಹಬ್ಬದ ದೇವರ ಕಾರ್ಯ ಪ್ರಾರಂಭವಾಗುತ್ತದೆ. ಅಂದು ಕಳಸ ದೇವಸ್ಥಾನದಿಂದ ಕಾಂಚಿಕಾ ಪರಮೇಶ್ವರಿ ದೇವಿಯ ಕಳಶ ಶೆಬೆ ಹತ್ತಿರ ಹೋಗಿ ಅಲ್ಲಿ ಭತ್ತ ಬಿತ್ತುವ ಕಾರ್ಯಕ್ರಮ ಜರುಗುತ್ತದೆ. ಮಾರನೇ ದಿನ ಹಕ್ಕಿ ಎಬ್ಬಿಸುವ ಕಾರ್ಯಕ್ರಮದಂದು ಕಟ್ಟಿಗೆದಾರರಿಗೆ ದೇವರ ಆಹ್ವಾನ ಮಾಡಲಾಗುತ್ತದೆ. ಮೂರನೇ ದಿನ ಕಳಸ ದೇವಸ್ಥಾನದಿಂದ ದೇವರು ಬಾಡಶ್ರೀ ಮಹಾದೇವಸ್ಥಾನಕ್ಕೆ ಹೋಗಿ ಪೂಜಾ ಕಾರ್ಯಕ್ರಮ ಜರುಗುತ್ತದೆ. 4ನೇ ದಿನ ದೇವಸ್ಥಾನದಿಂದ ಕಳಶವು ಹರಿದೇವನಗರದ ಹದ್ದೇವರ ಮನೆಗೆ ಹೋಗಿ ಧಾರ್ಮಿಕ ಕಾರ್ಯಕ್ರಮ ಜರುಗುತ್ತದೆ. 5ನೇ ದಿನ ಕಳಸ ದೇವಸ್ಥಾನದಿಂದ ಶೆಬೆ ಹತ್ತಿರ ಹೋಗಿ ಜಾಗರಣೆ ಕಾರ್ಯಕ್ರಮದಂದು ಸಂಜೆ ಕಳಸ ಮನೆತನದವರಿಂದ ಕೋಲಾಟ ಕಾರ್ಯಕ್ರಮ ಹಾಗೂ ಮಹಾಸತಿ ದೇವರ ಧಾರ್ಮಿಕ ಕಾರ್ಯಕ್ರಮ ಜರುಗುತ್ತದೆ. ಹಾಗೆ 6ನೇ ದಿನ ಮೇ 9ರ ಬಂಡಿ ಹಬ್ಬದಂದು ಕಳಶ ದೇವಸ್ಥಾನದಿಂದ ದೇವರು ದೇವತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬಾಂಡಿಸಿಟ್ಟ ಗ್ರಾಮ ದೇವಸ್ಥಾನಕ್ಕೆ ಹೋಗಿ ಶ್ರೀ ಕಳಶ ದೇವರು ವಿರಜಿಸುತ್ತದೆ. ಅಲ್ಲಿ ದೇವರಿಗೆ ಭಕ್ತರಿಂದ ಹೂ ಹಣ್ಣು ಕಾಯಿ ಸೇವೆ ಸಲ್ಲಿಸುತ್ತಾರೆ. ಬಳಿಕ ರಾತ್ರಿ ಸುಮಾರು 8 ಗಂಟೆಗೆ ದೇವರು ಲಾಟಿ ಹತ್ತಿ ಲಾಟಿ ಕಾರ್ಯಕ್ರಮದ ಬಳಿಕ ದೇವತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಕಳಶ ದೇವಸ್ಥಾನಕ್ಕೆ ಸಂಚರಿಸುತ್ತದೆ. ಹಾಗೆ ಬಂಡಿ ಹಬ್ಬದ ಕೊನೆಯ 7ನೇ ದಿನದಂದು ದೇವರು ಕಳಶ ದೇವಸ್ಥಾನದಿಂದ ದೇವತಿ ದೇವಸ್ಥಾನಕ್ಕೆ ಅಲ್ಲಿಂದ ಗ್ರಾಮ ದೇವಸ್ಥಾನಕ್ಕೆ ಹೋಗಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಕಾರ್ಯಕ್ರಮ ಜರುಗಿಸಿ ರಾತ್ರಿ ಕಳಶ ದೇವಸ್ಥಾನಕ್ಕೆ ಬರುತ್ತದೆ. 7 ದಿನಗಳ ಕಾಲ ಜರುಗುವ 18 ಗ್ರಾಮದ ಬಂಡಿ ಹಬ್ಬ ಅತಿ ವಿಜೃಂಭಣೆಯಿಂದ ಧಾರ್ಮಿಕ ಶ್ರದ್ಧಾಭಕ್ತಿಯಿಂದ ಜರುಗುತ್ತಿದ್ದು, ಕಳಸ ದೇವರನ್ನು ಗುಂಪು ಗುನುಗಿಯವರ ಮಗ ಗಣೇಶ್ ಗುನುಗಿಯವರು ತಮ್ಮ ಶಿರದ ಮೇಲೆ ವಿರಾಜಿಸಿ ಧಾರ್ಮಿಕ ಸ್ಥಳಕ್ಕೆ ಸಂಚರಿಸುವ ಸೇವೆ ಸಲ್ಲಿಸುತ್ತಾರೆ. ಕುಳಾವಿ ಭಕ್ತರು ಬಂಡಿ ಹಬ್ಬದಂದು ದಿವಸ್ ಸೇವೆ ಸಲ್ಲಿಸುತ್ತಾರೆ. ಸಹಸ್ರಾರು ಭಕ್ತರು ಶ್ರೀದೇವರ ದರ್ಶನ ಪಡೆದು ಹರಕೆ ಸೇವೆ ನೀಡಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ.
फर्स्ट गणपती दिवसा मागीर हिंग केल्ले ಹೋಗಿ ಬಂದೆ ಅವಳಿಗೆ हांव बरी